ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ನನಗೆ ಡೈಲಿ ವ್ಲಾಗ್ ಹಾಕೋಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ಒಂದಿನ ಬಿಟ್ಟು ಒಂದಿನ ವ್ಲಾಗ್ ಹಾಕೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಅಪ್ಪ ಅಮ್ಮ ಬಂದಿದ್ರಲ್ಲ, ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಿ. ಅದರ ಲಾಸ್ಟ್ ವ್ಲಾಗಲ್ಲಿ ನಾವು ಊರಿಗೆ ಹೋಗಿದ್ವಿ, ಅಪ್ಪ ಅಮ್ಮ ಕರ್ಕೊಂಡ್ವಿ. ನಿನ್ನೆ ಇನ್ನೊಂದು ಲಾಸ್ಟ್ ವ್ಲಾಗಲ್ಲಿ ಅಪ್ಪ ಅಮ್ಮನ ಬ್ಲಡ್ ಚೆಕಪ್ ಆಗಿರ್ಬೋದು, ಹಾಗೆ ಎಲ್ಲ ವ್ಲಾಗ್ ನೋಡಿದ್ರಿ. ಸೊ ಇವತ್ತು ಬಂದು ಬೆಳಗ್ಗೆ ನೆನ್ನೆ ತಿಂಡಿ, ಅಪ್ಪ ಅಮ್ಮ ಇದ್ದಾರೆ ಇನ್ನು. ಇವತ್ತು ಹಾಸ್ಪಿಟಲ್ ಅದು ಬ್ಲಡ್ ಚೆಕಪ್ ಏನಿದೆ ಅದ್ರ ರಿಪೋರ್ಟ್ ಬರೋದಿತ್ತು. ಆ ರಿಪೋರ್ಟ್ ಬಂದಮೇಲೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು. ಸೊ ನಾನು ಬೆಳಗ್ಗೆ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೆ. ಇದು ಶುಕ್ರವಾರ ಆಗಿತ್ತು. ಸೊ ತಿಂಡಿ ಏನು ಮಾಡೋಣ ಅಂತ ಯೋಚನೆ ಮಾಡುವಾಗ ಇನ್ನೇನು ನಾರ್ಮಲ್ ಸ್ಟ್ಯಾಂಡರ್ಡು ಕೂಡ 9-10 ಗಂಟೆ ಅಷ್ಟರಲ್ಲಿ ನಾನು ಹಾಸ್ಪಿಟಲ್ಗೆ ಹೋಗಬೇಕು ನಿಖಿತಾ ಅಂತ ಹೇಳಿದ್ರು. ಸೊ ಅದಕ್ಕೆ ದಿಢೀರಂತ ಅತ್ಲ ಚಪಾತಿ ಮಾಡಿ ಎಗ್ ಬುರ್ಜಿ ಮಾಡಿಬಿಡೋಣ ಅಂತ. ಇವತ್ತು ಜಾಸ್ತಿ ಜನ ಇದ್ದಾರೆ ಅಂತ ಅನ್ನುವಾಗ ಜಾಸ್ತಿ ಈರುಳ್ಳಿ ಎಗ್ ಬುರ್ಜಿ ಮಾಡಬೇಕಾದ್ರೆ ಈರುಳ್ಳಿ ಜಾಸ್ತಿ ಇರುತ್ತೆ. ಸೊ ಟೈಮ್ ಇರೋಲ್ಲ, ನಾನು ಹೇಳ್ತಾಯಿರ್ತೀನಿ ಅಂತ ಟೈಮ್ ನಾನು ಈ ಚಾಪರ್ನ ಯೂಸ್ ಮಾಡ್ತೀನಿ ಅಂತ ಹೇಳಿ ಒಂದೊಂದೇ ಈರುಳ್ಳಿ ಕಟ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಿಂತ 1 kg 2 kg ಈರುಳ್ಳಿ ಹಾಕೋರು ಟಪ್ ಅಂತ ಪಟಪಟ ಅಂತ ಹೇಳ್ಬಿಟ್ಟು 5 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ, ಕಣ್ಣೀರು ಬರ್ಸ್ಕೊಂಡು ಕೂತ್ಕೊಳ್ಳೋ ಬದಲು. ಸೊ ಚಾಪರಲ್ಲಿ ಮಾಡಿದ್ದೆ. ಸೊ ಈ ಕಡೆ ಪರಿ ಬಂದು ಅಪ್ಪ ಅಮ್ಮ ಬಂದಮೇಲಂತೂ ಅವ್ರ ಜೊತೆಲೇ ಕೂತಿರ್ತಾಳೆ. ಅಪ್ಪ ಎಲ್ಲಿರ್ತಾರೆ, ಅಮ್ಮ ಎಲ್ಲಿರ್ತಾರೆ, ಆ ಕಡೆ ಈ ಕಡೆ ನೋಡ್ಕೊಂಡು ಅಲ್ಲೇ ಕೂತಿರ್ತಾಳೆ. ಇನ್ನು ನಾನು ತಿಂಡಿಗೆ ಚಪಾತಿ ಹಿಟ್ಟನ್ನು ಕಲಸಿಟ್ಟಿದ್ದೆ. ಅಮ್ಮಂಗೆ ಬೆಳಗ್ಗೆ ಟಿ ವಿ ಹಾಕ್ಕೊಟ್ಟಿದ್ದೆ ನೋಡಲಿ ಅಂತ ಹೇಳಿ. ಅಪ್ಪನೂ ಕೂಡ ಅಷ್ಟೇನೆ ಒಂದು ಸ್ವಲ್ಪ ಹೊತ್ತು ನೋಡ್ತಾರೆ, ಆಮೇಲೆ ಹೋಗ್ತಾರೆ, ಆಮೇಲೆ ಫೋನ್ ನೋಡ್ತಾರೆ. ಹಿಂಗೆ ಅಪ್ಪಂಗೆ ಹೆಂಗೆ ಅಂದರೆ ಬಂದಿದ್ದ ಕೆಲಸ ಆಗಿಬಿಡ್ಬೇಕು ಪಟ ಅಂತ ಹೇಳಿ. ಸೊ ಅಲ್ಲಿವರೆಗೂ ಅವ್ರಿಗೆ ನಿಂತದ ಕಡೆ ನಿಲ್ಲಲ್ಲ, ಕೂತದ ಕಡೆ ಕೂರೋದಿಲ್ಲ. ಹಾಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾಯಿದ್ರು. ಅದೆಲ್ಲ ಒರೆಸೋದು ಮಾಡೋದೆಲ್ಲ ಅಂಡ್ಬಿಟ್ಟಿದ್ನಲ್ವಾ, ಅದಕ್ಕೋಸ್ಕರ ಕ್ಲೀನ್ ಮಾಡಿಕೊಡ್ತಾಯಿದ್ರು. ನಾನು ಬಿಡ್ರಿ, ನಾನು ಆಮೇಲೆ ಮಾಡ್ಕೊತೀನಿ ಅಂತ ಹೇಳಿದ್ರೆ, ಇರಲಿ ಬಿಡು ಸ್ವಲ್ಪ ಲೈಟಾಗಿ ಇದೆಲ್ಲ ಎತ್ತಿಟ್ಟು ಮಾಡಿಕೊಡ್ತೀನಿ, ನಾನು ಸ್ನಾನಕ್ಕೆ ಹೋಗಬೇಕು ಅಂತ ಹೇಳ್ತಾಯಿದ್ರು. ಸೊ ನಾನು ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಇತ್ಕೋರೆಕಾಳು ಹಾಕ್ಬಿಟ್ಟು ಮೊಟ್ಟೆ ಹೊಡೆದು ಆ ಗ್ರೇವಿ ಆ ಥರನೂ ಮಾಡೋಣ ಅಂದ್ಕೊಂಡೆ. ಮೊನ್ನೆ ಬಂದಾಗ ಇತ್ಕೋರೆಕಾಳು ಸಾರು ಮಾಡಿಬಿಟ್ಟಿದ್ನಲ್ಲ. ಸೊ ಅದಕ್ಕೋಸ್ಕರ ನಾನು ಬೇಡ ಬಿಡು, ಅತ್ಲಕ್ಕೆ ಎಗ್ ಬುರ್ಜಿನೇ ಮಾಡೋಣ ಅಂತ ಹೇಳ್ಕೊಂಡು ಮಾಡ್ತಾಯಿರೋದು. ಇವಾಗೆಲ್ಲ ಹೆಂಗೆ ಅಂತಂದರೆ ಮೊಟ್ಟೆ ಹಾಕ್ಬೇಕಾದ್ರೆ ಮಾತ್ರ ಫುಲ್ಲು ಕೇರ್ಫುಲ್ಲಾಗಿ ಮಾಡಬೇಕು. ಡೈರೆಕ್ಟ್ ಮೊಟ್ಟೆ ಹಾಕ್ತೀವಿ ಅಂತಂದರೆ ಒಂದೊಂದು ಮೊಟ್ಟೆ ಈ ಬಿಸಿಲುಗಾಲಕ್ಕೆ ಜಾಸ್ತಿ ಕೆಟ್ಟೋಗ್ಬಿಡ್ತವೆ. ಸೊ ಕೆಟ್ಟೋಗಿರೋ ಚಾನ್ಸಸ್ಸು ಇದೆ. ಈ ಥರ ನಾನು ತುಂಬ ಸರಿ ಬಿಸ್ಕೆಟ್ ತಗೊಂಡಿದ್ದೀನಿ. ಡೈರೆಕ್ಟ್ ಹೊಡಿಯೋಕೆ ಹೋಗ್ಬಿಟ್ಟು ಎಲ್ಲ ಆಗಿರುತ್ತೆ, ಜಾಸ್ತಿನೇ ಕ್ವಾಂಟಿಟಿಲಿ ಮಾಡಿರ್ತೀನಿ. ಆಮೇಲೆ ಮೊಟ್ಟೆ ಹೊಡಿಯೋ ಟೈಮಿಗೆ ಅಂದರೆ 4-5 ಮೊಟ್ಟೆ ಹೊಡಿಯೋ ಟೈಮಿಗೆ ಒಂದು ಮೊಟ್ಟೆ ಒಡೆದು ಕೆಟ್ಟೋಗ್ಬಿಟ್ಟಿರುತ್ತೆ, ಅದರೊಳಗೆ ಬಿದ್ದೋಗ್ಬಿಡುತ್ತೆ. ಮತ್ತು ಅದೆಲ್ಲ ಚೆಲ್ಬಿಟ್ಟು ಮತ್ತೆ ಹೊಸ್ದಾಗಿ ಮಾಡೋದು ಈ ಥರ ಎಲ್ಲ ಆಗಿದೆ. ಅದಕ್ಕೆ ಸ್ವಲ್ಪ ನಾನು ಸಪ್ರೇಟಾಗಿ ಹೊಡೆದಾಕೋ ಥರನೂ ಮಾಡ್ತೀನಿ. ಪ್ಲೇಟಲ್ಲಿ ಇಲ್ಲ ಒಂದು ಬೌಲಲ್ಲಿ ಹೊಡೆದ್ಬಿಟ್ಟು ಆಮೇಲೆ ಅದಕ್ಕೆ ಹಾಕ್ತೀನಿ. ಹಂಗಾಗುತ್ತೆ. ಖುಷಿಮಾ ಅಳ್ತಾಯಿದ್ಲು ಬಂದು ಏನು ಹೊಸ ಮನೆ ಹತ್ರ ಹೋಗ್ತೀನಿ ಅಂತ ಹೋಗ್ತಿದ್ರು. ಅದಕ್ಕೆ ಅವಳು ಹಠ ಮಾಡ್ತಾಯಿದ್ಲು. ಇನ್ನು ಅವಳು ನೆನ್ನೆನೂ ಸ್ಕೂಲ್ಗೆ ಹೋಗಲಿಲ್ಲ. ಇವತ್ತು ಸ್ಕೂಲಿಗೆ ಕಳಿಸೋಣ ಬೇಗನೆ ಅಂತ ಹೇಳಿ ಅಂದ್ಕೊಂಡೆ. ಕಳಿಸ್ಬಿಟ್ರೆ ನಂಗೆ ಈಸಿ ಆಗುತ್ತೆ ಅಂತ ಹೇಳಿ ಡೇ ಕೇರು ಸ್ಕೂಲ್ ಎರಡಕ್ಕೂ ಕಳಿಸ್ಬಿಡೋಣ ಅಂತ. ಅವಳು ಚಪಾತಿ ಹಿಟ್ಟು ಕಲಿಸ್ತಿರುವಾಗ ಏನಂದರೆ ಅವಳಿಗೂ ಚಪಾತಿ ಮಾಡೋಕ್ಕೆ ಕೊಡಬೇಕು. ಅಂದರೆ ನಾನು ಮಾಡ್ತೀನಿ, ಉಂಡೆ ಮಾಡ್ತೀನಿ, ಲಟ್ಟಿಸ್ತೀನಿ, ಬೇಯಿಸ್ತೀನಿ, ಈ ಥರ ಎಲ್ಲ ಆಟ ಮಾಡ್ತಾಯಿರ್ತಾಳೆ. ಸೊ ಇವತ್ತು ಸದ್ಯಕ್ಕೆ ಅಳ್ತಿದ್ಲಲ್ಲ ಅಂತ ಹೇಳಿ ಬಂದು ಕೂರಿಸ್ಕೊಂಡೆ. ನಾನು ಇದೆಲ್ಲ ಅಡುಗೆ ಮನೆ ಕ್ಲೀನ್ ಮಾಡುವಾಗೆಲ್ಲ ಅಡುಗೆ ಮನೆ ಎಲ್ಲ ಮಿಸಿ ಥರನೇ ಆಗೋಗುತ್ತೆ. ಎಲ್ಲ ಮಾಡಿಬಿಟ್ಟು ಆಮೇಲೆ ಒಟ್ಟಿಗೆ ಕ್ಲೀನ್ ಮಾಡ್ಕೊತೀನಿ ನಾನು. ಅವಾಗ ಒರೆಸ್ಕೊಂಡು ಕ್ಲೀನ್ ಮಾಡ್ತಾರಕ್ಕಾಗಲ್ಲ. ಹಂಗೆ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊತಿದ್ರೆ ನನಗೆ ಅದೇನು ಕೆಲಸ ಆಗೋದಿಲ್ಲ. ಸೊ ಹೇಳ್ಬೇಕಾದ್ರೆ ವೀಡಿಯೋ ಮಾಡ್ಬೇಕಾದ್ರೆ ಮಾತ್ರ ಅಯ್ಯೋ ಹಂಗೆಲ್ಲ ಕಾಣಿಸುತ್ತಲ್ಲ ಒಂಥರ ವೀಡಿಯೋದಲ್ಲಿ, ಯಾರೇನು ಅನ್ಕೋತಾರೋ ಅಂತ ಹೇಳ್ಬಿಟ್ಟು ಅವಾಗ ಒಂದು ಸರಿ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಇಲ್ಲ ಬಂದು ಪಾಪ ಒಂದೊಂದು ಸರಿ ಅದೇ ಹೇಳ್ದಂಗೆ ಕ್ಲೀನ್ ಮಾಡಿಕೊಡ್ತಾರೆ ಅಷ್ಟೇನೆ. ಇನ್ನು ನನಗೂ ಕೂಡ ಹುಷಾರಿರಲಿಲ್ಲ, ಥ್ರೋಟ್ ಇನ್ಫೆಕ್ಷನ್, ಕೆಮ್ಮು ಜಾಸ್ತಿ ಇತ್ತು. ಸೊ ಅದಕ್ಕೋಸ್ಕರ ಅಪ್ಪ ಅಮ್ಮನೂ ಅಷ್ಟೇ ಏನು ಜಾಸ್ತಿ ಇದು ಮಾಡ್ತಾಯಿರಲಿಲ್ಲ. ಅಯ್ಯೋ ಏನೋ ಒಂದು ಬೆಳ್ಳಗೆ ಮಾಡಮ್ಮ ಅಂತ ಹೇಳ್ತಾಯಿದ್ರು. ಸೊ ನಾನು ಇವಾಗ ಇನ್ನೇನು ಅಡುಗೆ ಎಲ್ಲ ಏನು ಮಾಡೋ ಥರ ಪ್ಲ್ಯಾನ್ ಇಲ್ಲ. ಸದ್ಯಕ್ಕೆ ತಿಂಡಿಗೆ ಮಾತ್ರ ಪ್ಲ್ಯಾನ್ ಇದ್ದಿದ್ದು ಅಷ್ಟೇನೆ. ಸೊ ಇದಿಷ್ಟು ಮಾಡಿಕೊಟ್ಟು ಖುಷಿಮಾನ ಸ್ಕೂಲಿಗೆ ಕಳಿಸ್ಕೊಟ್ರೆ ಸಾಕಪ್ಪ ಅನ್ನೋ ಥರ ನನ್ನ ಪ್ಲ್ಯಾನ್ ಇದ್ದಿದ್ದು. ಈ ಮಕ್ಕಳನ್ನ ಹೆಂಗೆ ಗೊತ್ತಾ, ಮನೇಲಿ ಇಟ್ಕೊಳ್ಳೋಕ್ಕಿಂತ ಸ್ಕೂಲಿಗೆ ಕಳಿಸೋದೇ ಬೆಸ್ಟ್ ಅಂತ ಅನಿಸ್ಬಿಡುತ್ತೆ. ಇಲ್ಲ ಅಂದರೆ ಫೋನ್ ಹಿಡ್ಕೊಂಡು ಮನೆಯಲ್ಲಿ ಕೂತ್ಕೊಂಡು ಹಠ ಮಾಡಿಕೊಂಡು ಇದು ಕುತ್ಕೊಂಡ್ಬಿಡ್ತಾಳೆ ಒಂದೊಂದು ಸರಿ. ಸೊ ಅದಕ್ಕೋಸ್ಕರ ನಾನು ಆ ಥರ ಯೋಚನೆ ಮಾಡ್ತಾಯಿದ್ದೆ. ಇನ್ನು ನಾನು ಒಂದಕ್ಕೆ ಹೆಂಗೆ ಅಂದ್ಬಿಟ್ರೆ 2-3 ಮಕ್ಕಳು ಇಟ್ಕೊಂಡು ಮ್ಯಾನೇಜ್ ಮಾಡ್ತಾರಲ್ಲ, ಅವ್ರ ಕತೆ ಎಲ್ಲ ಹೆಂಗಪ್ಪ ಅಂತ ಯೋಚನೆ ಮಾಡ್ತಿದ್ದೆ. ಇವಾಗ ಹೇಳ್ಬೇಕಂತಂದರೆ ನನಗೆ ಪರಿ ಮತ್ತು ಖುಷಿ ಇಬ್ರಿಗೂ ಕಿರ್ಚಾಡೋದೇ ಆಗೋಗುತ್ತೆ ನಂದು ಕತೆ. ಅಂದರೆ ಈ ಪರಿ ಒಂದು ಮಗು ಇದ್ದಂಗೆ ನಮ್ಗೆ ಇವಾಗ ಮನೆಯಲ್ಲಿ ಅಂತೇಳಿ. ಪರಿ ಇವಳಿಗೋಗಿ ಬರಿತಾ ಇರ್ತಾಳೆ, ಅವಳು ಇವಳಿಗೇನೋ ಮಾಡ್ತಾಯಿರ್ತಾಳೆ.
ಹಿಂಗೆ ಒಂದಲ್ಲ ಒಂದು ಏನಾದ್ರು ನಡೀತಾನೇ ಇರುತ್ತೆ. ಸೊ ನನಗೂ 2 ಮಕ್ಳು ಇರೋ ಥರನೇ ಮನೆಯಲ್ಲಿನೇ ಸೇಮ್ ಅದೇ ಥರನೇ. ಇನ್ನು ಅಮ್ಮ ತಿಂಡಿ ಹಾಕ್ಕೊಡ್ಲಾ ಅಂತಂದೆ. ಕೊಟ್ಬಿಡಮ್ಮ ಅಂತ ಹೇಳಿದ್ರು. ಸರಿ ಹಾಗಿದ್ರೆ ಅಪ್ಪನೂ ಸ್ನಾನ ಮಾಡ್ಕೊಂಬರ್ತಾರೆ. ನಾನು ಅಷ್ಟರಲ್ಲಿ ಹಾಟ್ ಬಾಕ್ಸ್ದಲ್ಲಿ ಹಾಕಿಟ್ಬಿಟ್ರೆ ಬಿಸಿ ಬಿಸಿ ಇರುತ್ತೆ. ಮತ್ತು ಅಪ್ಪನಿಗೆ ಚಪಾತಿ ತಿನ್ನೋದಕ್ಕಾಗೋದಿಲ್ಲ ಸರಿಯಾಗಿ, ಮೆತ್ತಗಿರಬೇಕು. ಸೊ ಬಿಸಿ ಬಿಸಿ ಇದ್ದರೆ ಹಾಟ್ ಬಾಕ್ಸ್ಗೆ ಹಾಕಿಟ್ಬಿಟ್ರೆ ತಿನ್ಕೊತಾರಲ್ಲ ಅಂತ ಹೇಳ್ಬಿಟ್ಟು ಎಲ್ರಿಗೂ ತಿಂಡಿ ಕೊಟ್ಟೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಓಕೆ, ಇವಾಗ ಅಪ್ಪ ಅಮ್ಮ ಎಲ್ಲ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದರು. ಇವಾಗ ಮಧ್ಯ ಅಪಾಯಿಂಟ್ಮೆಂಟು ಇನ್ನೊಂದು ಸಂಜೆ ಆಗಿದೆಯಂತೆ. ಅದಕ್ಕೆ ಅಪ್ಪ ಅಮ್ಮ ಊಟಕ್ಕೆ ಎಲ್ಲಿಗೆ ಕರ್ಕೊಂಬರ್ತೀನಿ. ಸಂಜೆ ಮತ್ತೆ ಹೋಗ್ಬೇಕು. 7 ಗಂಟೆಗೆ ಅಪಾಯಿಂಟ್ಮೆಂಟು ಜಯನಗರದಲ್ಲಿ. ಪಾಪ ಇವಾಗ ಆಲ್ರೆಡಿ ಬಸವನಗುಡಿಗೆ ಹೋಗ್ಬಿಟ್ಟು ಬ್ಯಾಂಕಲ್ಲಿ ಕೆಲಸ ಮುಗಿಸ್ಕೊಂಡು ಬರ್ತವ್ರೆ. ಮತ್ತೆ ಸಂಜೆ 7 ಗಂಟೆಗೆ ಅಪಾಯಿಂಟ್ಮೆಂಟ್ ಅಂತೆ. ಬೆಳಗ್ಗೆ 10 ಗಂಟೆಗೆ ಹೊರಟ್ರು. ಬಟ್ ಟೈಮ್ ಬಂದು 1:45. ಅದಕ್ಕೆ ಫೋನ್ ಮಾಡಿ ಹೇಳಿದ್ರು ಅಡುಗೆ ಮಾಡು ಅಂತ. ನಿನ್ನೆ ಬಸ್ಸಾರು ಮಾಡಿದ್ದೆ, ಅದಿದೆ. ನಮ್ಮ ಅಪ್ಪಂಗೆ ಬಸ್ಸಾರು ಅಂದರೆ ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರ ಒಂಚೂರು ನುಗ್ಗೆಕಾಯಿ ಎಲ್ಲ ತಂದಿದ್ದೆ. ಇವಾಗ ನುಗ್ಗೆಕಾಯಿ ಸಾರು ಇಷ್ಟ ಅಪ್ಪಗೆ. ತರಕಾರಿ ಎಲ್ಲ ಮಿಕ್ಸ್ ಹಾಕ್ಬಿಟ್ಟು ತರಕಾರಿ ಸಾರು ಮಾಡೋಣ ಅಂತ ಅಂದ್ಕೊಂಡು ಇವಾಗ ಮಾಡ್ತಾಯಿದ್ದೀನಿ. ಬೇಳೆ ಬೇಯಲಿಕ್ಕೆ ಇಟ್ಟಿದ್ದೀನಿ. ತರಕಾರಿ ಎಲ್ಲ ಕಟ್ ಮಾಡಬೇಕು. ಬೇಗ ಕೊಟ್ಬಿಟ್ಟಂತ ಒಗ್ಗರಣೆ ಮಾಡಿಬಿಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಯಾಕೋ ಇವತ್ತು ಏನೋ ಡಿಸಪಾಯಿಂಟ್ ಆಗಿದ್ದೀನಿ ಯಾವುದೋ ವಿಚಾರಕ್ಕೆ. ಅದೇನು ಅಂತ ಇವಾಗಿಲ್ಲ, ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಯಾವ ವಿಚಾರ ಅದು ಅಂತ. ಸಿಕ್ಕಾಬಟ್ಟೆ ಡಿಸಪಾಯಿಂಟ್ ಆಗಿದ್ದೀನಿ. ನನಗೆ ವೀಡಿಯೋ ಹಿಂಗೆ ಎತ್ಕೊಂಡು ಮಾತಾಡೋಕ್ಕೂ ನನಗೆ ಇಷ್ಟ ಇಲ್ಲ. ಆ ಥರ ಆ ಲೆವೆಲ್ಗೆ ಫೀಲ್ ಆಗಿಬಿಟ್ಟಿದ್ದೀನಿ. ಸೊ ಇದಾಗಿರೋದು ನನ್ನಿಂದನೇ ತಪ್ಪು ಇದಾಗಿರೋದು. ಸೊ ನಾನೇ ಮಾಡಿರೋ ತಪ್ಪಾಗಿರೋದ್ರಿಂದ ನಾನೇ ಆ ಶಿಕ್ಷೆನ ಅನುಭವಿಸ್ಬೇಕಾಗಿರೋದು. ಗೊತ್ತಿಲ್ಲ, ನೋಡೋಣ ಏನು ಎತ್ತ ಅಂತ. ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಏನು ತಪ್ಪು ಮಾಡಿದ್ದೀನಿ ಅದನ್ನು ಅಂತ ಹೇಳಿ ಹೇಳ್ತೀನಿ. ಒಂಥರ ಸಡನ್ ಡಿಸಿಷನ್ಗಳು ಕೆಲವೊಂದು ಟೈಮು ನಮಗೇನೇ ಎಫೆಕ್ಟ್ ಆಗುತ್ತೆ ಅಂತಾರಲ್ಲ, ಅದಕ್ಕೆ ಇದೇ ಕಾರಣ. ಇದೆ ನಾನು ಹೇಳ್ತಾ ಇಲ್ವ, ನನಗೆ ಹೇಳೋಕ್ಕಾಗ್ತಾಯಿಲ್ಲ ಅಂತ. ಓಕೆ, ಇರಲಿ, ಪರವಾಗಿಲ್ಲ. ಸೊ ಪಟ್ ಅಂತ ಇವಾಗ ಅಪ್ಪ ಅಮ್ಮನೂ ಅಡುಗೆ ಊಟಕ್ಕೆ ಬರೋದು. ಆ್ಯಕ್ಚುಲಿ ನಾನ್ ವೆಜ್ ತಂದು ಮಾಡಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು. ನಾಟಿ ಕೋಳಿ ಸಾರು ಮಾಡೋಣ ಅಂತ. ಅಂದರೆ ಇವರೆಲ್ಲ ಎಲ್ಲ ಹಾಸ್ಪಿಟಲ್ಗಳು, ಬಸವನಗುಡಿ, ಜಯನಗರ, ಬ್ಯಾಂಕು ಎಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆ ಒಟ್ಟಿಗೆ ಬರ್ತಾರೆ. ಸಂಜೆ ಮಧ್ಯಾಹ್ನ ಅಲ್ಲೇ ಎಲ್ಲ ಹೋಟೆಲ್ ಊಟ ಮಾಡ್ಕೋತಾರೆ. ನಾಟಿ ಕೋಳಿ ತಂದುಬಿಟ್ಟು ಅಡುಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಇವಾಗ ಅಪ್ಪ ಅಮ್ಮ ದಿಢೀರಂತ ಬರ್ತೀನಿ, ಇಲ್ಲಿ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರಲ್ಲ. ನನಗೆ ಇವಾಗ ನಾನಿರೋ ಪರಿಸ್ಥಿತಿಗೆ ನನಗೆ ಏನು ಮಾಡೋ ಅಷ್ಟು ನನಗಿದ್ದಿಲ್ಲ. ಸೊ ಅಮ್ಮ ಆಯಿತು ಬಿಡು, ಹಂಗಿದ್ರೆ ನಾನು ಅಲ್ಲೇ ಊಟ ಮಾಡ್ಕೊಬರ್ತೀವಿ ಹೋಟ್ಲಲ್ಲಿ ಅಂದರು. ಇಲ್ಲ ಮನೆಗೆ ಬರ್ತಾಯಿದ್ದೀರಾ ಅನ್ನೋ ಹಾಗಿದ್ರೆ ಹೋಟೆಲ್ ಊಟ ಮಾಡ್ಕೊಬರೋದು ಸರಿ ಅಂತ ಅನ್ಸಲ್ಲ. ಪರವಾಗಿಲ್ಲ ಬಿಡಿ, ಏನು ಮಾಡೋಕ್ಕಲ್ಲ, ನಾನು ಮಾಡ್ತೀನಿ ಅಂತ ಹೇಳಿದೆ. ಸರಿ ಅಂತ ಹೇಳಿದ್ದಾರೆ. ಇವಾಗ ಬಸ್ಸಲ್ಲಿ ಮಾಡಿಬಿಡ್ತೀನಿ ಪಟ್ ಅಂತ ಅಡುಗೆನ. ಸೊ ಮಾತಾಡ್ತಾಯಿದ್ರೆ ಆಗಲ್ಲ, ಬೇಗ ತರಕಾರಿ ಎಲ್ಲ ಕಟ್ ಮಾಡಿ ಒಗ್ಗರಣೆ ಮಾಡಿಬಿಡ್ತೀನಿ. ಈ ತರಕಾರಿ ಸಾಂಬಾರು ಅಂತ ಅಂದಾಗ ಕುಕ್ಕರಾಗೆ ಹಾಕ್ಬಿಟ್ರೆ ಎಲ್ಲ ಒಂದೇ ವಿಜಿಲು ಪಟ್ ಅಂತ ಆಗ್ಬಿಡುತ್ತೆ. ಆದರೆ ಅದ್ರ ರುಚಿನೇ ಬೇರೆ ಥರ ಇರುತ್ತೆ. ಅದೇ ನೀವು ಡೈರೆಕ್ಟಾಗಿ ಒಗ್ಗರಣೆ ಮಾಡಿಬಿಟ್ಟು ತರಕಾರಿ ಸಾಂಬಾರು ಮಾಡಿದ್ರೆ ಅದ್ರ ರುಚಿನೇ ಇನ್ನೊಂದು ಥರ ಡಿಫ್ರೆಂಟಾಗಿರುತ್ತೆ. ಸೊ ನಾನು ಅದಕ್ಕೆ ಬರೋಷ್ಟರಲ್ಲಿ ನಿಜವಾಗ್ಲೂ ಒಗ್ಗರಣೆ ಆಗುತ್ತೆ ಅನಿಸುತ್ತೆ. ಹಿಂಗೆ ಮಾಡೋಣ ಅಂತ ಒಂದು ಕಡೆ ಬೇಳೆ ಬೇಯೋದಕ್ಕಿಟ್ಟೆ, ಇನ್ನೊಂದು ಕಡೆ ಇವಾಗ ತರಕಾರಿ ಎಲ್ಲ ಕಟ್ ಮಾಡ್ತಾಯಿದ್ದೀನಿ. ಸೊ ಅದೇ ಪ್ಲ್ಯಾನ್ ಹೇಳ್ದಂಗೆ ನೈಟ್ಗೆ ಇದ್ದಿದ್ದು ಅಡುಗೆ ಮಾಡೋದು. ಇವಾಗ ಇರಲಿ ಬಿಡು ಅಂದ್ಬಿಟ್ಟು ಮಾಡ್ತಾಯಿರೋದು. ಹಾಗೆ ಫ್ರೆಂಡ್ಸ್, ಇನ್ನೊಂದು ಲಾಸ್ಟ್ ಬ್ಲಾಗಲ್ಲಿ ನಾನು ಒಂದು ಕಮೆಂಟ್ ನೋಡಿದೆ. ತುಂಬ ಓವರಾಗಿ ಆಡ್ತಾಳೆ ನಿಖಿತಾ ಅಂತ ಹೇಳಿ. ಸೊ ಏನು ಓವರ್ ಕಾಣಿಸ್ತಾ ಇದೆ ಅನ್ನೋದನ್ನ ಹೇಳಿ ನನಗೆ. ಅಂದರೆ ಏನಾದ್ರು ಡ್ರಾಮಾ ಆಡ್ತಾಯಿದ್ದೀವಿ ಅಂತ ಅವ್ರು ಹೇಳಿರೋದು ಹಾಗೇ. ಸೊ ಅದು ಇನ್ನೊಂದು ಮೊಬೈಲ್ ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ, ನಂಗೆ ಅದು ಸಿಕ್ಕಿಲ್ಲ, ಇಲ್ಲಾಂದರೆ ಹಾಕ್ತಾಯಿದ್ದೆ. ಅವಳು ಯಾವಳು ಕಮೆಂಟ್ ಹಾಕಿದ್ಲು, ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮೋಸ್ಟ್ಲಿ ಅವಳು ಈ ಥರ ಮಾಡಿದ್ದಾಳೆ ಅನಿಸುತ್ತೆ, ಓವರಾಗಿ ಆಡ್ತಾಯಿರ್ತಾಳೆ ಅಂತ ಅನಿಸುತ್ತೆ. ಇಲ್ಲಿ ಏನು ಓವರ್ ಕಾಣಿಸ್ತಿರ್ಬೋದು, ನನ್ನ ಪಾಡಿಗೆ ನಾನು ಇದ್ದೀನಿ, ನನ್ನ ಪಾಡಿಗೆ ನಾನು ಅಡುಗೆ ಮಾಡ್ತಾಯಿದ್ದೀನಿ, ನನ್ನ ಪಾಡಿಗೆ ನಾನು ತಿಂಡಿ ಮಾಡ್ತಾಯಿದ್ದೀನಿ. ನಾನು ಪ್ರತಿಯೊಬ್ಬರಿಗೂ ಹೀಗೆ ಮಾಡಿರೋದು. ಮತ್ತು ಇಲ್ಲಿ ಯಾವುದೇ ರೀತಿ ನಾಟಕೀಯತೆಯಿಂದ ಇದನ್ನೆಲ್ಲ ಮಾಡೋದಕ್ಕಾಗೋದಿಲ್ಲ ಅಲ್ವಾ. ಸೊ ಏನು ಓವರ್ ಕಂಡಿರ್ಬೋದು ಇವರಿಗೆ ಗೊತ್ತಿಲ್ಲ ನನಗೆ. ನಂಗೆ ಅದೊಂಚೂರು ಬೇಜಾರು ಅನ್ನಿಸ್ತು. ನಾನು ನಾರ್ಮಲಾಗಿ ಈ ಥರ ಎಲ್ಲ ಕಮೆಂಟ್ಗಳು ಯಾವಳು ಮಾಡ್ತಾಳೋ ಅವಳದು ಬ್ಲಾಕ್ ಲಿಸ್ಟಿಗೆ ಹಾಕ್ಬಿಡ್ತೀನಿ, ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಸೊ ನೆಕ್ಸ್ಟ್ ಅವ್ರಿಗೆ ಆ ಯೋಗ್ಯತೆಯೇ ಇರೋದಿಲ್ಲ, ವಿಡಿಯೋ ನೋಡೋಕ್ಕೂ ಯೋಗ್ಯತೆ ಇರೋದಿಲ್ಲ, ಕಮೆಂಟ್ ಮಾಡೋದಕ್ಕೂ ಯೋಗ್ಯತೆ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಇದುವರೆಗೂ ಅದು ಎಷ್ಟು ಮಾಡಿದ್ದೀವೋ, ನನಗೆ ಗೊತ್ತಿರೋ ಪ್ರಕಾರ ಅದೆಷ್ಟು ಬ್ಲಾಕ್ ಲಿಸ್ಟಿಗೆ ಹಾಕ್ಬಿಟ್ಟಿದ್ದೀನೋ. ಆಮೇಲೆ ಹೆಂಗೆ ಅಂತ ಅಂದರೆ, ಈ ಜನಗಳು ಹೆಂಗೆ ಅಂದರೆ ಇಲ್ಲದೇ ಇರೋದನ್ನ, ಹೇಳದೇ ಇರೋದನ್ನ ಕೆದಕಿ ಕೇಳೋದು ಜಾಸ್ತಿ. ಸೊ ನಾವು ಏನು ಹೇಳ್ತಾಯಿದ್ದೀವಿ, ಖುಷಿಯಾಗಿ ಹೇಳ್ಕೊತಾ ಇದ್ದೀವಿ, ಅದನ್ನು ಕೇಳಿಸ್ಕೊಂಡು ಸುಮ್ಮನೆ ಇರೋದಿಲ್ಲ.
ಇಲ್ಲದೆ ಇರೋದ್ರ ಬಗ್ಗೆ ಕೆತ್ಕೋಕೆ ಶುರು ಮಾಡ್ಕೊತಾರೆ. ಸಾಂಬಾರಿಗೆ ಒಗ್ಗರಣೆ ಎಲ್ಲ ಮಾಡಿದೆ, ಅನ್ನಕ್ಕೂ ಇಟ್ಟೆ. ಅಂದರೆ ಅಪ್ಪ ಅಮ್ಮ ಜಾಲಹಳ್ಳಿ ಕ್ರಾಸ್ ಹತ್ರ ಇದ್ದಾರಂತೆ, ಬರ್ತಾಯಿದ್ದೀವಿ ಅಂತ ಹೇಳಿದ್ರು. ಸೊ ಅಷ್ಟೆಲ್ಲ ಅನ್ನಕ್ಕೂ ಇಟ್ಬಿಡೋಣ, ಮುದ್ದೆ ಬೇಕು ಅಂತ ಹೇಳಿದ್ರು. ಸೊ ಅದರಿಂದ ಇವಾಗ ಮುದ್ದೆ ಮಾಡಬೇಕು. ಆದ್ದರಿಂದ ಓಕೆ, ಇವಾಗ ಏನು ಹಾಗೆ ಬರ್ತಾ ಒಂದವೇ ಚಿಕನ್ ತೊಗೊಬರಕ್ಕೆ ನಾನು ನಾಟಿ ಕೋಳಿ ಮಾಡಬೇಕಂತ ಇದ್ನಲ್ವಾ. ಸೊ ಅದಕ್ಕೋಸ್ಕರ ಹಂಗೇ ಇವಾಗ ಆಲ್ರೆಡಿ ಸಾಂಬಾರು ಮಾಡಿಬಿಟ್ಟಿದ್ದೀನಿ. ನಾಟಿ ಕೋಳಿ ಅದೆಲ್ಲ ಡ್ರೈ ಫ್ರೈ ಮಾಡೋಕ್ಕಾಗಲ್ಲ, ಸಾಂಬಾರು ಮಾಡಿದ್ರೆ ಚಂದ. ಅದಕ್ಕೆ ನಾನು ಅಂದೆ ನಾರ್ಮಲ್ ಚಿಕನ್ ತೊಗೊಬನ್ನಿರಿ, ಪೆಪ್ಪರ್ ಡ್ರೈ ಥರ ಏನಾದ್ರು ಮಾಡ್ತೀನಿ ಅಂತ ಹೇಳಿದೆ. ಸೊ ತೊಗೊಬರ್ತೀನಿ ಅಂತ ಹೇಳಿದ್ದಾರೆ. ಇದು ಅಡುಗೆ ಎಲ್ಲ ರೆಡಿ ಮಾಡಿಟ್ಬಿಟ್ರೆ, ಅದೆಲ್ಲ ಮಸಾಲೆಗೂ ರೆಡಿ ಮಾಡಿ ಇಟ್ಕೊಬಿಟ್ರೆ ಪಟಪಟ ಅಂತೆಲ್ಲ ಒಗ್ಗರಣೆ ಮಾಡಿಬಿಡ್ಬೋದು. ಇವ್ರು ಕೈ ತೊಳ್ಕೊಂಡು ಅದು 5 ನಿಮಿಷ ರೆಸ್ಟ್ ಮಾಡೋಷ್ಟರಲ್ಲಿ ಅಡುಗೆನೂ ರೆಡಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಅಪ್ಪ ತಿನ್ನಲ್ಲ, ಆದರೆ ಗೊಜ್ಜಾದರೂ ಒಂಚೂರು ಮೆತ್ತಗೆ ಮಾಡಿದ್ರೆ ಒಂಚೂರು ಗೊಜ್ಜಾರು ಇದು ಮಾಡ್ಕೊಂಡು ತಿಂತಾರೆ. ಸೊ ಅದಕ್ಕೋಸ್ಕರ ಆವಾಗಲೇ ಮಾತಾಡ್ತಿದ್ದ ಟಾಪಿಕ್ ಅಲ್ಲಿಗೆ ಬಿಟ್ಟೆ. ಸೊ ಡ್ರಾಮಾ ಅನ್ನೋ ಮಾತು, ನಮಗೆ ಹೆಲ್ತ್ ಸರಿ ಇಲ್ಲ ಅಂತಂದ್ರು ನಮ್ಮ ಮನೆಗೆ ಬಂದಿರೋರಿಗೆ ಆತಿಥ್ಯ ಮಾಡಬೇಕು ಅಂತ ನಮ್ಮಮ್ಮ ನನಗೆ ಕಲಿಸ್ಕೊಟ್ಟಿರೋದು. ಅದನ್ನು ನಾನು ಕಂಟಿನ್ಯೂಸ್ ಆಗಿ ಯಾರೇ ಬರಲಿ ನಮ್ಮ ಮನೆಗೆ ಇದೇ ರೀತಿಯೇ ಆತಿಥ್ಯ ಮಾಡ್ತೀನಿ. ಇವಾಗ ಅಮೆಝಾನಲ್ಲಿ ಒಂದಷ್ಟು ಅಮೆಝಾನ್ ಫ್ರೆಶಲ್ಲಿ ಆರ್ಡರ್ ಮಾಡಿದೆ. ನಮ್ಮ ಮನೆ ಸೊಳ್ಳೆಗಳು ಜಾಸ್ತಿ ಆಗ್ಬಿಟ್ಟಿದ್ದಾವೆ. ಎಲ್ಲಿಂದ ಬರ್ತಾಯಿದೆ ಅಂತ ಗೊತ್ತಿಲ್ಲ, ಎಲ್ಲ ಕ್ಲೋಸ್ ಮಾಡಿದ್ರು ಕೂಡ. ಅದಕ್ಕೆ ಮಸ್ಕಿಟೋ ಬೈಟ್ ಇದೆ, ವರ್ಕ್ ಆಗ್ತಾ ಇಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಂಗೆ ಮೇಯ್ನ್ ಬೇಕಿದ್ದು ಮಸ್ಕಿಟೋ ಬ್ಯಾಟು. ಅದಕ್ಕೋಸ್ಕರ ಇವಾಗ ತರಿಸ್ದೆ, ಆರ್ಡ್ರ್ ಮಾಡಿ ಅಮೆಝಾನ್ ಫ್ರೆಶಲ್ಲಿ ತರಿಸ್ದೆ. ರಾತ್ರಿ ಎಲ್ಲ ನಿದ್ದೆ ಮಾಡೋಕ್ಕಿಲ್ಲ ನನಗೆ. ಈ ಥರದ್ದು ಯಾವುದೋ ಒಂದು ಒಟ್ಟಿನಲ್ಲಿ ಸೊಳ್ಳೆಗಳು ಸಾಕು. ಪುದೀನ ಕೊತ್ತಂಬರಿ ಖಾಲಿ ಆಗಿಬಿಟ್ಟಿತ್ತು. ಬೆಳಗ್ಗೆಲ್ಲ ಕಾರ್ಟ್ಗೆ ಹಾಕಿದ್ದೆ, ಆರ್ಡ್ರ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಇವಾಗ ಇದನ್ನು ತರಿಸ್ದೆ. ಏನೇನಿಲ್ಲ, ಶುಂಠಿ ಬೇಕಾಯಿತು, ಒಂದು 1/4 kg ಶುಂಠಿ, ಕೈ ಇದ್ದಂಗಿದೆ ಇದು. ಇಲ್ಲಿ ಎಡೆಕೋಸು, ಬೀನ್ಸ್ ಅಷ್ಟೇ, ಹಾಲು ಥರ 1 ಲೀಟ್ರ್ ಅಷ್ಟೇ. ಫ್ರಿಡ್ಜ್ ಸಾಲ್ತಾ ಇಲ್ಲ ಫ್ರೆಂಡ್ಸ್. ಆ ಲೆವೆಲಿಗೆ ತರಕಾರಿ ತುಂಬಿಟ್ಕೊಬಿಡ್ತೀನಿ ಕೆಲವೊಂದು ಟೈಮ್, ಫ್ರಿಡ್ಜೇ ಸಾಲ್ತಾ ಇಲ್ಲ. ಕತೆ ಏನು ಮಾಡೋಣ. ಯಾವತ್ತೂ ಕೂಡ ನಮ್ಮ ಮಮ್ಮಿ ಮನೆ ಕಡೆಯವ್ರಿಗೆ, ಅಂದರೆ ನನ್ನ ತವ್ರ ಮನೆ ಕಡೆಯವ್ರಿಗೆ ಒಂಥರ, ನನ್ನ ಗಂಡನ ಮನೆ ಕಡೆಯವ್ರಿಗೆ ಒಂಥರ, ಆ ಥರ ನಾನು ಯಾವತ್ತೂ ಮಾಡಿಲ್ಲ. ಹೇಳ್ಬೇಕಂತಂದರೆ ಅವ್ರುಗಳು ನನಗೆ ಮಾಡಿದ್ದಾರೆ ಹೊರ್ತು ನಾನು ಅವ್ರಿಗೆ ಮಾಡಿಲ್ಲ. ನನ್ನ ಮನೆಗೆ ಬಂದಮೇಲೆ ಅದ್ರ ಬಗ್ಗೆ ಯಾರು ಕಂಪ್ಲೇಂಟ್ ಮಾಡೋದು ಇಲ್ಲ. ಆ್ಯಕ್ಚುಲಿ ನಮ್ಮ ಮನೆಗೆ ಬಂದು ಹೋಗಿರೋರಲ್ಲಿ ಅವ್ರು ಯಾರು ಕಂಪ್ಲೇಂಟ್ ಮಾಡೋದು ಇಲ್ಲ. ಈ ಹೊರಗಡೆ ಈ ಥರ ನೋಡ್ತಾರಲ್ಲ ಅವ್ರುಗಳಿಗೆ ಈ ಥರ ಅಂತ ಅನಿಸುತ್ತೆ. ಸೊ ಅದು ಯಾರು ಮಾಡ್ತಾರೋ ಅವ್ರುಗಳೇ ಅದಾಗಿರ್ತಾರೆ ಅಷ್ಟೇ, ಇನ್ನೇನಿಲ್ಲ. ಮತ್ತು ನನಗೆ ಹೆಂಗೆ ಗೊತ್ತಾ, ಯೂಶ್ವಲಿ ನಾನು ಬೇರೆ ಎಲ್ಲರ ವ್ಲಾಗ್ಸು ನೋಡ್ತೀನಿ. ನೋಡುವಾಗ ನನಗೆ ಹೆಂಗೆ ಅಂತಂದರೆ ಕಮೆಂಟ್ಸ್ ತೆಗೆದು ನೋಡೋ ಅಷ್ಟು ನನಗೆ ಆ ಬುದ್ಧಿ ಇಲ್ಲವೇ ಇಲ್ಲ. ಫಸ್ಟ್ ಆಫ್ ಆಲು ಜಸ್ಟ್ ಏನಿದೆ ವ್ಲಾಗ್ ನೋಡ್ತೀನಿ ಅಷ್ಟೇ. ಕೆಲವ್ರು ಹೆಂಗೆ ಅಂದರೆ ಕಮೆಂಟ್ಸ್ ಏನು ಬಂದಿದೆ ಅಂತಲೇ ತೆಗೆದು ನೋಡ್ತಾರೆ. ಆ ಬಂದಿರೋ ಬ್ಯಾಡ್ ಕಮೆಂಟ್ಸ್ಕೊಳ್ಳೋಕೆ ಒಳ್ಳೆ ಕಮೆಂಟ್ಸ್ ಅದಕ್ಕೆ ಲೈಕ್ ಮಾಡೋದು ಅವ್ರ ಅಭ್ಯಾಸ ಅಂತ ಅನಿಸುತ್ತೆ. ನೆನೆ ನೈಟು ದೋಸೆಗೆ ನೆನೆ ಹಾಕೋಣ ಅಂತ ಅಂದ್ಕೊಂಡೆ, ಮರ್ತುಬಿಟ್ಟೆ. ಅದಕ್ಕೆ ಇವಾಗ ದೋಸೆಗೆ ಕೂಡ ನೆನೆ ಹಾಕಿದ್ದೀನಿ. ಇವಾಗ 4-5 ನೆನೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಕಿರೋದು. ಇಲ್ಲಾಂದ್ರೆ ಮರ್ತುಬಿಡ್ತೀನಿ. ಟೈಮ್ ಒಂದು 2:15 ಆಯಿತು. ಅಡುಗೆ ಆಯಿತು. ಅವ್ರು ಬಂದಮೇಲೆ ಮುದ್ದೆ ಮಾಡಿಬಿಟ್ಟು ಇನ್ನೊಂದು ಕಡೆ ಚಿಕನ್ಗೆ ಮಸಾಲೆನೂ ರುಬ್ಬಿಟ್ಟೆ. ಇಲ್ಲಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಎಲ್ಲ ನೀಟಾಗಿ ಇಟ್ಟಿದ್ದೀನಿ. ಚಿಕನ್ ತಂದ್ಮೇಲೆ ತೊಳೆದ್ಬಿಟ್ಟು ಒಗ್ಗರಣೆ ಮಾಡಿಬಿಟ್ರೆ ಆಗುತ್ತೆ. ಆಯಿತು. ಇದಿಷ್ಟು ಇನ್ನೂ ಫ್ರಿಡ್ಜಲ್ಲಿ ಹಾಕ್ಬಿಡ್ತೀನಿ ಅಷ್ಟೇನೆ, ಏನಿಲ್ಲ. ಅಲ್ಲ, ಡ್ರೈವರ್ ಬೇಗ ಬಂದರು, ನೀವೇನಿಲ್ಲ ಪಾ, ನೆಟ್ವರ್ಕ್ ಸಿಕ್ಕಲ್ಲ, ಬಾರಪ್ಪ. ಅಲ್ಲ, ಡ್ರೈವರ್ ಬೇಗ ಬಂದರು, ನೀವು ಜೊತೆಲಿ ಬಂದವ್ರು ನೀವು ಫಸ್ಟ್ ಬರ್ಬೇಕು ಲೆಕ್ಕ ನೋಡಿದ್ರೆ. ಹಾಂ ಹಾಂ ಹಂಗೆ. ಹಾಂ ಓಹೋ ಹಂಗೆ. ಓಕೆ ಓಕೆ. ಇವಾಗ ಚಿಕನ್ ತಂದರು, ರೆಡಿ ಮಾಡಬೇಕು. ಓಕೆ ಫ್ರೆಂಡ್ಸ್, ಇವಾಗ ಚಿಕನ್ನು ರೆಡಿ ಆಗ್ತಾಯಿದೆ. ಒಗ್ಗರಣೆ ಮಾಡಿದ್ದೀನಿ, ಸ್ವಲ್ಪ ಬೇಯಬೇಕು. ಕ್ಲೋಸ್ ಮಾಡಿಬಿಡ್ತೀವಿ.
ಪಾಪ ಅಪ್ಪಗಂತೂ ಹೊಟ್ಟೆ ಹಸ್ವಾಗ್ಬಿಟ್ಟಿತ್ತು. ನಂಗೆ ಹೊಟ್ಟೆ ಹಸ್ವಾಗ್ತಾಯಿದೆ ಕಣಮ್ಮ. ಅಪ್ಪ ನಂಗೊಂದು ಸ್ವಲ್ಪ ಟೈಮ್ ಕೊಡಪ್ಪ, ಪಟ ಅಂತ ಗ್ರೇವಿ ಮಾಡಿಬಿಡ್ತೀನಿ ಅಂತ ಹೇಳಿದೆ. ಮುದ್ದೆ ಬೇಕೇನಪ್ಪ ಅಂದೆ. ಒಂದು ಚಿಕ್ಕ ಮುದ್ದೆ ಬೇಕು ಅಂತಂದರು. ಮತ್ತು ಅಮ್ಮಂಗೂ ಮಾಡಬೇಕಾಗಿತ್ತು ಮುದ್ದೆ. ಸೊ ಅಮ್ಮ ಅಂತೂ ಮಾಡ್ಕೊಂಡು ತಿನ್ನಲ್ವಂತೆ ಮುದ್ದೆನ. ಅದಕ್ಕೆ ನಾನೇ ಮಾಡೋಣ ಅಂತ. ಅವ್ರ ಮನೆಯಲ್ಲಿ ಆ ಮುದ್ದೆ ತಿರ್ವಕ್ಕೆ ಬರಲ್ಲ ಅಂತ ಎಷ್ಟು ಸರಿ ಹೇಳಿದ್ದೀನಿ. ಅಮ್ಮ ಈ ಥರ ಒಂದು ಬಾಣಲಿನಲ್ಲಿ ಇಟ್ಕೊಂಡು ನೀಟಾಗಿ ಎಡೆ ಮುದ್ದೆ ಕಣಮ್ಮ, ಚಿಕ್ಕದಾಗಿ ತಿರ್ಕೋಬೋದು ಅಂತಂದರೆ ಅವ್ರು ನನಗೆ ಬರಲ್ಲ ಅಂತ ಹೇಳ್ತಾರೆ. ಸೊ ಅಂದರೆ ಅದ್ರ ಬದಲು ಏನು ಮಾಡ್ತಾರೆ ಅಂದರೆ ರೊಟ್ಟಿ ಮಾಡ್ಕೊಂಡು ತಿಂತಾರಂತೆ. ರಾಗಿ ಗೋಧಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ತೆಳ್ಳಗೆ ದೋಸೆ ಥರ ಹಾಕ್ಕೊಂಡು ತಿಂತಾರಂತೆ. ಸೊ ಓಕೆ, ಇದಿಲ್ಲ ಅಂದರೆ ಅದಲ್ವಾ. ಅದರಿಂದ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಇಲ್ಲಿ ಬಂದಾಗ ಡೈಲಿ 1 ಟೈಮ್ ಅಷ್ಟೇ, ಮಧ್ಯಾಹ್ನ ಟೈಮ್ ಮುದ್ದೆ ಮಾಡಿಕೊಡ್ತೀನಿ ಅಷ್ಟೇ. ಇನ್ನು ಚಪಾತಿ ಬೇಕಾದರೆ ತಿಂದ್ಬಿಡ್ತಾರೆ. ಇನ್ನು ಅಪ್ಪಂಗೂ ಪಾಪ ಇವತ್ತು ಚಪಾತಿ ಸರಿಯಾಗಿ ತಿನ್ನೋಕ್ಕಾಗಿರಲಿಲ್ಲ. ಅದಕ್ಕೆ ನೆನೆ ಬಿಸಿ ಬಿಸಿ ಮುದ್ದೆ ಗ್ರೇವಿ ಸಾಂಬಾರು ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಹೇಳಿ ಒಂದು 3 ಮುದ್ದೆ ಆಗೋಷ್ಟು ಮಾಡ್ತಾಯಿದ್ದೀನಿ. ಖುಷಿಮಾಗೆ ಲಂಚ್ ಬಾಕ್ಸ್ ಕಟ್ಕೊಟ್ಟಿದ್ದೆ. ಸೊ ಅವಳು ಸಂಜೆ ಬಂದಾಗ ಊಟ ಮಾಡ್ತಾಳೆ ಅಂತ ಅವಳಿಗೊಂದು ಸ್ವಲ್ಪ ಕಬಾಬ್ಗೆ ಕಲಸಿ ಇಟ್ಟಿದ್ದೆ. ಅಂದರೆ ಅವಳು ಇದು ಗ್ರೇವಿ ಎಲ್ಲ ತಿನ್ನಲ್ಲ, ಅದಕ್ಕೆ ಕಬಾಬ್ ಆದರೆ ಒಂದು ಸ್ವಲ್ಪ ತಿನ್ಕೊತಾಳೆ. ಮನ್ಸು ಬಂದಂಗೆ ಅವಳು ಒಂದು ಸರಿ ತಿಂತಾಳೆ ಅಂತ ಅಂದಾಗ ತಿನ್ನಲ್ಲ, ಇನ್ನೊಂದು ಸರಿ ಇದು ತಿಂತಾಳೆ ಅಂದಾಗ ಇನ್ನೊಂದು ತಿನ್ನಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀನಿ, ತಿನ್ನೋದ್ರವಳು ಒಂದೇ ಸ್ಟ್ಯಾಂಡರ್ಡು, ಕಬಾಬ್ ಒಂದೇ. ಆದ್ದರಿಂದ ಅದೊಂದಕ್ಕೂ ಸ್ವಲ್ಪ ಮಾಡಿಟ್ಟಿದ್ದೆ. ಸೊ ಜಾಸ್ತಿ ಕ್ವಾಂಟಿಟಿನೇ ತಂದುಬಿಟ್ಟಿದ್ರು ಚಿಕನ್ನು. ನಾನು ಸ್ವಲ್ಪ ರುಬ್ಬಿಟ್ಟಿದ್ದೆ, ಅಂದರೆ ಪೇಸ್ಟ್ ಏನಿದೆ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಸ್ವಲ್ಪನೇ ಮಾಡಿ ಇಟ್ಟಿದ್ದು. ಸೊ ನಂಗೆ ಗೊತ್ತಿಲ್ಲ ಅಷ್ಟು ತರ್ತಾನೆ. 1 kg ತೊಗೊಬನ್ನಿ ಅಂದರೆ 2.5-3 kg ತಂದುಬಿಟ್ಟವ್ರೆ. ಅಯ್ಯೋ ಅಂದ್ಕೊಂಡು ಅಪ್ಪ ಅಯ್ಯೋ ಬಿರಿಯಾನಿ ಮಾಡಿರಿ ಚೆನ್ನಾಗಿರ್ತಿತ್ತು ಕಣಮ್ಮ ಅಂದರು. ನಾನು ಸರಿ ನೈಟ್ಗೆ ಬಿರಿಯಾನಿ ಮಾಡೋಣ ಬಿಡು ಅಂತ ಅಂದ್ಕೊಂಡ್ರೆ, ಆಮೇಲೆ ನೈಟು ಅಪ್ಪ ಅಮ್ಮ ಮತ್ತೆ ಹಾಸ್ಪಿಟಲ್ಗೆ ಹೋಗ್ಬೇಕಾಗಿತ್ತಾ. ಸೊ ಬೇಡ ಅಂದ್ಬಿಟ್ಟು ಬಿರಿಯಾನಿ ಪೀಸಸ್ಗಳನ್ನ ಎತ್ತಿಟ್ಟಿದ್ದೆ, ಮತ್ತೆ ಗ್ರೇವಿಗೆ ಹಾಕ್ಬಿಟ್ಟೆ. ಬೇಡ, ಒಂದೇ ಸರಿ ಗ್ರೇವಿ ಮಾಡಿಬಿಡೋಣ ಬೆಸ್ಟು, ಮತ್ತೆ ರಿಸ್ಕ್ ಆಗಿಬಿಡುತ್ತೆ. ಇನ್ನು ಇವ್ರು ಸಿಗೋದು ಇಲ್ಲ, ಸಂಜೆ ಎಷ್ಟೊತ್ತಿಗೆ ಬರ್ತಾರೋ ಹಾಸ್ಪಿಟಲಿಂದ ಏನಿರುತ್ತಾ ಅಂತ ಗೊತ್ತಿಲ್ಲ ಅಂತ ಅಂದ್ಕೊಂಡು ಕೊಟ್ಟೆ. ಅಪ್ಪಗಂತೂ ತುಂಬ ಹೊಟ್ಟೆ ಹಸ್ವಾಗ್ಬಿಟ್ಟಿತ್ತಂತೆ. ಹೋಗಿ ಆಲೆ ಒಂದು ರೌಂಡ್, ನಾನು ಅಷ್ಟು ಮಾಡೋಷ್ಟು ಆಲೆ ಒಂದು ರೌಂಡ್ ನಿದ್ದೆನೂ ಕೂಡ ಮಾಡಿಬಿಟ್ರು. ಅಮ್ಮ ಹೆಂಗೋ ಬೆಳಗ್ಗೆ ತಿಂಡಿ ತಿಂದಿದ್ರು ಚೆನ್ನಾಗಿ ಅಚ್ಚುಕಟ್ಟಾಗಿ, ಇವರು ತಿಂದಿರಲಿಲ್ವಲ್ಲ. ಸೊ ಅದಕ್ಕೆ ಅಯ್ಯೋ ಹಸ್ವಾಗ್ಬಿಟ್ಟಿತ್ತು ನನಗೆ ಅಂದರು. ಸೋಮಿದ್ದವರು ಅವ್ರು ಆರಾಮಾಗಿ ಊಟ ಮಾಡ್ಕೊಂಡ್ಬಿಟ್ರು. ಹಿಂಗಾರ ಅವ್ರಿಗೆ ವೆಜಿಟೇಬಲ್ ಸಾಂಬಾರೆಲ್ಲ ರೆಡಿ ಇತ್ತು, ಬಿಸಿ ಬಿಸಿ ಅನ್ನನೂ ಇತ್ತಲ್ಲ, ಆದ್ದರಿಂದ ಅವ್ರು ಊಟ ಮಾಡ್ಕೊಂಬಿಟ್ರು. ಇವಾಗ ಅಪ್ಪ ಅಮ್ಮಂಗೆ ಊಟ ಕೊಟ್ಬಿಟ್ಟು ನಾನು ಊಟಕ್ಕೆ ಕೂತ್ಕೊಳ್ಳೋಣ ಅಂತ ಅನ್ಕೊತಿದ್ದೆ. ಯಾಕಂದ್ರೆ ನನಗೂ ಹೊಟ್ಟೆ ಹಸ್ವಾಗ್ಬಿಟ್ಟಿತ್ತು. 3:30 ಆಗಿತ್ತು. ರಿವ್ಯೂ ಕಣಪ್ಪ, ಹೇಳಪ್ಪ ಹೆಂಗಿದೆ? ಸೂಪರ್. ಏನು ಸೂಪರ್ ಇದೆ? ಎರಡೂನಾ? ಸುಮ್ಮನೆ ಏನೋ ಸೊಸೆನ ಹೊಲ್ಸ್ಕೋಬೇಕು ಅಂತ ಹೇಳ್ಬಿಡ. ಕರೆಕ್ಟ್ ಹೇಳಪ್ಪ. ಶಿವಮ್ಮ ರೋಡಲ್ಲಿ ನಿಂತ್ಕೊಂಡು ಅಯ್ಯೋ ನೀನು ಸೊಸೆ ವಿಡಿಯೋ ಮಾಡಿ ಅಡುಗೆ ಮಾಡಿ ಹುಟ್ಟಿಗಿಕ್ಕಿರೋದಲ್ಲೇ ತೋರಿಸ್ತಾಳಲ್ಲ ತಾಯಿ. ಹೆಂಗೈತಪ್ಪ ದಿಢೀರ್? ಅದನ್ನ ಅವಳೇನು ಗೊತ್ತಾ, ಅವಳ ಮಗಳು ಹೇಳೋದಂತೆ ಮೈಸೂರಿಂದ ಅವ್ರ ಅಮ್ಮನಿಗೆ. ಅಪ್ಪ ಎಷ್ಟು ಟೈಮಿಂಗ್ಸಲ್ಲಿ ಮಾಡಿದೆ ಹೇಳಪ್ಪ? ಜರ್ನಿ ಮಾಡಿಬಿಟ್ಟಿದ್ರೆ ಹಾಂ, ಅರ್ಧ ಗಂಟೆನೂ ಆಗಿಲ್ಲ. ಅರ್ಧ ಗಂಟೆನೂ ಆಗಿಲ್ಲಲ್ಲ? ಹೆಂಗೆ ಮಾಡ್ತೀರಾ ನೀವು ಅರ್ಧ ಗಂಟೆಯಲ್ಲಿ? ಮಾಡಲ್ಲ. ಎಲ್ಲ ರೆಡಿ ಮಾಡ್ಕೊಂಡಿದ್ರಲ್ಲ, ರೆಡಿ ಮಾಡಿ. ಹಾಂ, ಮತ್ತೆ ಮಾಡ್ಕೊಂಡೆ. ನನಗೆ ಗೊತ್ತಿಲ್ಲ ಇವ್ರು ಇಷ್ಟು ತರ್ತಾರೆ ಅಂತ. ಹೌದಾ? ಕಡಿಮೆ ತರ್ತಾರೆ ಅಂದ್ಕೊಂಡು ಕಡಿಮೆ ಕ್ವಾಂಟಿಟಿ ಮತ್ತೆ ರುಬ್ದೆ ಎಲ್ಲ, ಮತ್ತೆ ಪುದೀನ ಹಾಕೋದ್ರು ಎಲ್ಲ ಪೇಸ್ಟ್ ಮಾಡ್ಕೊಂಡು ಮತ್ತೆ ಮಾಡಿದೆ. ಹೋರಿ ಬಿಡಿ. ಬೆಳಗ್ಗೆ ಚಪಾತಿ ತಿಂದಿರಲಿಲ್ಲ, ಅದಕ್ಕೆ ಹೊಟ್ಟೆ ಹಸ್ವಾಗುತ್ತೆ, ಅದಕ್ಕೆ ಸುಸ್ತಾಗಿ ಮಲ್ಕೊಬಿಟ್ರಾ. ಇವಾಗ ನೀಟಾಗಿ ಮಾಡ್ಕೊಳ್ಳಿ ಊಟ. ಬರೀ ಬಾಯ್ ಮಗಳೇ. ಟೀ ಟೈಮ್. ಟೀ ಆಯಿತು. ಇವಾಗ ನಾವು ಶಾಪ್ ಕಡೆಗೆ ಹೊರಟ್ವಿ. ಟೀ ತಗೊಂಡಿಲ್ಲ, ಜಿಂಜರ್ ಟೀ ಮಾಡಿದೆ, ಏಲಕ್ಕಿ ಎಲ್ಲ ಹಾಕಿ ಜಿಂಜರ್ ಟೀ ಮಾಡಿದ್ದೀನಿ. ಅಪ್ಪ ಎಲ್ಲಿದ್ದೀರಾ? ಓಕೆ, ಹಂಗೆ ಏನದ? ಹಾಂ, ಓ ಸರಿಯಾಗಿ ನೋಡಪ್ಪ, ಕುಡಿಯಪ್ಪ, ಟೇಸ್ಟ್ ಮಾಡಪ್ಪ. ಮಾಡಿಲ್ವ ಇನ್ನು? ಇನ್ನು ಇವಾಗ ಸಿಪ್ಪ. ಏನಿದು? ಇದು ಇದು ಕಣಪ್ಪ, ಟೀ ಕಣಪ್ಪ, ಶುಂಠಿ ಹಾಕಿದ್ದೀನಿ. ಟೀ ಶುಂಠಿ ಅಪ್ಪ, ಶುಂಠಿ ಟೀ ಅರ್ಥ ಆಯ್ತಾ ಹೇಳಿದು? ಶುಂಠಿ ಎರಡು ಒಂದರಲ್ಲಿ ಅರ್ಥ ಇದೆ. ಶುಂಠಿ ಶುಂಠಿ. ಏಯ್ ಸ್ವಲ್ಪ ಶುಂಠಿ ಮಾಡು.
ಶುಂಠಿ ಟೀ ಮಾಡು. ಬರೀ ಬಾಯ್ ಮಗಳೇ. ಟೀ ಟೈಮ್. ಟೀ ಆಯಿತು. ಇವಾಗ ನಾವು ಶಾಪ್ ಕಡೆಗೆ ಹೊರಟ್ವಿ. ಟೀ ತಗೊಂಡಿಲ್ಲ. ಜಿಂಜರ್ ಟೀ ಮಾಡಿದೆ, ಏಲಕ್ಕಿ ಎಲ್ಲ ಹಾಕಿ ಜಿಂಜರ್ ಟೀ ಮಾಡಿದ್ದೀನಿ. ಅಪ್ಪ ಎಲ್ಲಿದ್ದೀರಾ? ಓಕೆ, ಹಂಗೆ ಏನದ ಕಾಫಿ ಹಾಂ ಕಾಫಿ ಕಾಫಿ. ಓ ಸರಿಯಾಗಿ ನೋಡಪ್ಪ, ಕುಡಿಯಪ್ಪ, ಟೇಸ್ಟ್ ಮಾಡಪ್ಪ. ಮಾಡಿಲ್ವ ಇನ್ನೂ? ಟೀ ಕುಡಿತಾ ಇದ್ದೀನಿ. ಇನ್ನು ಇವಾಗ ಸಿಪ್ಪ. ಏನಿದು? ಇದು ಇದು ಅದ್ರೆ ಇದು ಕಣಪ್ಪ, ಟೀ ಕಣಪ್ಪ. ಶುಂಠಿ ಹಾಕಿದ್ದೀನಿ. ಟೀ ಶುಂಠಿ ಶುಂಠಿ ಟೀ ಅಪ್ಪ. ಶುಂಠಿ ಟೀ. ಶುಂಠಿ ಟೀ ಅರ್ಥ ಆಯ್ತಾ ಹೇಳಿಲ್ವ? ಶುಂಠಿ ಟೀ. ಶುಂಠಿ ಶುಂಠಿ ಟೀ ಎರಡು ಒಂದರಲ್ಲಿ ಅರ್ಥ ಇದೆ. ಹೌದಾ? ಶುಂಠಿ ಶುಂಠಿ ಶುಂಠಿ. ಏಯ್ ಸ್ವಲ್ಪ ಶುಂಠಿ ಮಾಡು. ಶುಂಠಿ ಟೀ ಮಾಡು. ನಾನು ಬರ್ತೀನಿ. ಶಾಪ್ ಕೊಟ್ಟೆ. ಕೀ ಓಕೆ ತಂದು ಕೊಟ್ಬಿಡಿ. ಓಕೆ ಫ್ರೆಂಡ್ಸ್, ಬೇಡ ಬರೀ ಬಾ ಮಗಳೇ. ಬರ್ತೀಯ ನೀನು ಶಾಪಿಗೆ? ಬೇಡ ಅಲ್ಲಿ ಇವಾಗ ಕೀರ್ತಿರಿಲ್ಲ, ಅವ್ರ ಅಪ್ಪಗೆ ಹುಷಾರಿಲ್ಲ, ಅಡ್ಮಿಟ್ ಮಾಡಿದಾರಂತೆ. ಅಯ್ಯೋ. ಅದಕ್ಕೆ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿದ್ದಾರಂತೆ. ಬಬ್ರೂ ಪಿಕಪ್ ಮಾಡಿಬಿಡಿ ನಿಖಿತಾ ಅಂತ ಫೋನ್ ಮಾಡಿದರು. ಇವಾಗ ಬಬ್ರು ಖುಷಿ ಇಬ್ಬರೂ ಪಿಕಪ್ ಮಾಡಿ ನಾನು ಶಾಪ್ ಹತ್ರ ಇರಿಸ್ಕೋಬೇಕು. ಆಮೇಲೆ ಕರ್ಕೊಬಂದು ಮನೆಗೆ ಬಿಡಬೇಕು. ಅದಕ್ಕೆ ಅಮ್ಮ ಇದೆ ಅವರ? ಅಮ್ಮ ಇಲ್ಲ, ಅಪ್ಪ ಅವರೇ. ಇಲ್ಲಿ ಇವ್ರ ಜೊತೆ ಆ ಕಡೆ ಇದಾರೆ ಕಣಪ್ಪ. ಮನೆಗ್ನಳ್ಳಿ ಸೈಡ್ ಅದು ಯಾವುದೋ ಊರೈತೆ, ಮಾಗಡಿ ರೋಡಲ್ಲಿ ಆ ಕಡೆ ಐತಿ. ಅವ್ರ ಹೆಸರು ಬರ್ತಾ ಇಲ್ಲ, ಏನೋ ಮಾನ ಹೆಸರಲ್ಲಿ ಏನೋ ಬರ್ತಿದೆ, ಮರ್ತೋಗಿದ್ದೀನಿ. ಇನ್ನು ಶಾಪ್ಗೆ ಹೋಗಿ ಒಂದಷ್ಟು ವೀಡಿಯೋ ಶೂಟ್ ಮಾಡಬೇಕಾಯ್ತು, ಮಾಡಿಕೊಂಡು ಇನ್ನು ಮತ್ತೆ ಮನೆಗೆ ಬಂದೆ. ಬರ್ತಿದ್ದಂಗೆ ದೋಸೆಗೆ ನೆನೆ ಹಾಕಿದ್ದೆ. ದೋಸೆ ಇಲ್ಲ ಇಡ್ಲಿಗೆ ಏನಾರು ಮಾಡೋಣ ಅಂದ್ಬಿಟ್ಟು ಅಕ್ಕಿ ನೆನೆ ಹಾಕಿದ್ನಲ್ಲ, ರುಬ್ಬಿಟ್ಬಿಡೋಣ ಅಂತ. ಸೊ ಇವಾಗ ಬೇಗ ಉಳಿ ಬಂದ್ಬಿಟ್ಟಿದ್ದು. ಇನ್ನು ಬೇಸಿಗೆಗಾಲ ಅಲ್ವಾ, ನಾನು ಕೆಲವೊಂದು ಟೈಮ್ 7 ಗಂಟೆ 7:30ಗೆ ಅಕ್ಕಿ ನೆನೆ ಹಾಕಿ 9:30 10 ಗಂಟೆ ಅಷ್ಟರಲ್ಲಿ ರುಬ್ಬಿಡ್ತೀನಿ. ಬೆಳಗ್ಗೆ ಅಷ್ಟೇ ಕುಳಿ ಬಂದುಬಿಟ್ಟಿರುತ್ತೆ, ಇನ್ನು ಬೇಗ ಬಂದುಬಿಡುತ್ತೆ. ಹಿಂಗೆ ಖುಷಿಮ್ಮ ನಾನು ಮಾಡ್ತೀನಮ್ಮ, ಅಮ್ಮ ನಾನು ರುಬ್ತೀನಿ ಅಮ್ಮ ಅಂತ ಹೇಳಿ ಇದು ಮಾಡ್ತಾಯಿದ್ಲು. ನಾನು ಮತ್ತೆ ಇನ್ನು ಗ್ರೇವಿನೆಲ್ಲ ಬಿಸಿ ಮಾಡಿದೆ. ಬಂದಿದ್ದ ತಕ್ಷಣವೇ ಬಿಸಿ ಮಾಡಿಬಿಟ್ಟು ಕೀರ್ತಿ ಮನೆಗೆ ಕೊಟ್ಟು ಕಳಿಸೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಕೊಟ್ಟು ಕಳಿಸ್ತಾ ಇದ್ದೀನಿ. ಮೊನ್ನೆ ಅವ್ರ ಮನೆಗೆ ಹೋಗಿ ಊಟ ಮಾಡಿದ್ದಲ್ಲ, ಸೊ ನಾನು ಇವಾಗ ಗ್ರೇವಿ ನಾವಿಬ್ಬರು ಹಿಂಗೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಶೇರ್ ಮಾಡ್ಕೋತಾನೆ ಇರ್ತೀವಿ. ಸೊ ಒಂಥರ ಚೆಂದ ಅಲ್ವಾ ಅದು. ಸೊ ಕೀರ್ತಿಗೆ ಹೇಳಿದೆ, ಕೀರ್ತಿ ಹಿಂಗೆ ಕೊಟ್ಟು ಕಳಿಸ್ತಾ ಇದ್ದೀನಿ ಅಂತ ಹೇಳಿದೆ. ಅವ್ರು ಹೊರಗಡೆ ಬೇರೆ ಹೋಗಿದ್ರು, ಅವ್ರ ಅಪ್ಪಗೆ ಅಡ್ಮಿಟ್ ಮಾಡಿದರು ಹಾಸ್ಪಿಟಲ್ಗೆ. ಸೊ ಅಲ್ಲಿ ಹೋಗಿದ್ದರು. ನಾನು ಬಂದಿರ್ತಾರೋ ಇಲ್ವ, ರೀತಿ ಮನೆಯಲ್ಲಿದ್ದಾಳೆ, ಇರಲಿ ಬಿಡು ಅಂದ್ಬಿಟ್ಟು ಕೊಟ್ಟು ಕಳಿಸ್ದೆ ಮಿಲನ್ಗೂ. ಖುಷಿಮನು ನಾನು ಹೋಗ್ತೀನಮ್ಮ ಬಬ್ಬು ಮನೆಗೆ ಅಂತ ಹೇಳಿದ್ಲು. ಸರಿ ಹೋಗ್ಬಿಟ್ಟು ಬರೋಗಮ್ಮ ಒಂದಿಜೆ ಹಾಗೆ ಆಟಾಡ್ಕೊಂಡು ಬಂದಂಗೆ ಆಗುತ್ತೆ ಅಷ್ಟು. ನಾನು ಎಲ್ಲ ಅಕ್ಕಿ ಎಲ್ಲ ರುಬ್ಬೇಕಾಯ್ತಲ್ಲ, ಅದೆಲ್ಲ ರುಬ್ಬಿಟ್ಟು ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಇನ್ನು ಮಿಲನ್ಗೆ ಮತ್ತು ರಮ್ಯಾ ಮನೆಗೂ ಕೂಡ ಎಲ್ಲ ಪಾರ್ಸಲ್ ಮಾಡಿ ಎಲ್ಲ ಬಿಸಿ ಮಾಡಿ ಎಲ್ಲ ಎತ್ತಿಟ್ಟಿದ್ದೆ. ಓಕೆ ಫ್ರೆಂಡ್ಸ್, ಬೇಡ ಪರಿ ನಂದು ಇನ್ನೊಂದೆಲ್ಲಿ ಚಪ್ಪಲು, ಒಂದು ಚಪ್ಪಲ್ ಐತಿ, ಇನ್ನೊಂದು ಚಪ್ಪಲ್ ಇಲ್ಲ. ಸೊ ಇವಾಗ ಕೀರ್ತಿ ಮನೆಗೆ ಕಳಿಸ್ಕೊಟ್ಟೆ. ಕೀರ್ತಿರಿಲ್ಲ ಅಲ್ಲ, ಬರೋದು ಲೇಟ್ ಆಗ್ಬೋದು. ಅವ್ರಿಗೆ ಫೋನು ಮಾಡಿಲ್ಲ ನಾನು. ರಿಧಿ ಬಬ್ರು ಇಬ್ಬರು ಇದ್ದಾರೆ. ಬಬ್ರು ಖುಷಿ ಇಬ್ಬರು ಬಂದರು ಶಾಪ್ ಹತ್ರ. ಬಬ್ರನ್ನ ಮಿಲನ್ ಜೊತೆ ಕಳಿಸ್ಕೊಟ್ಟೆ ಮನೆಗೆ. ರಿಧಿ ಇದ್ಲು ಅಂತ ಹೇಳಿ, ಕೀರ್ತಿಯವ್ರ ಮಗಳು ಇದ್ಲು ಅಂತ ಹೇಳಿ. ಸೊ ಅವನು ಹೋದ. ಅದಕ್ಕೆ ಇವಾಗ ಮಾಡಿದ್ವಲ್ಲ, ಕೀರ್ತಿನೂ ಬಂದು ಲೇಟ್ ಆದ್ರೂ ಏನಾರು ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ಒಂಚೂರು ಗ್ರೇವಿ ಎಲ್ಲ ಕೊಟ್ಟು ಕಳಿಸ್ದೆ. ಅವ್ರು ಇದ್ದಿದ್ರೆ ಇಲ್ಲೇ ಊಟಕ್ಕೆ ಬರೋಕ್ಕೆ ಹೇಳ್ತೈತೆ, ಇಲ್ವಲ್ಲ ಬರೋದು ಎಷ್ಟೊತ್ತಾಗುತ್ತೋ ಏನೋ ಅಂತ ಅಂದ್ಬಿಟ್ಟು ಆ ಥರ ಮಾಡಿದೆ. ಓಕೆ, ಇವಾಗ ರಮ್ಮಿಗೂ ಬಾಕ್ಸ್ ಮಿಲನ್ ತೊಗೊಂಡು ಹೋಗ್ತಾರೆ ಎಲ್ಲರೂ. ಸೊ ಅಪ್ಪ ಅಮ್ಮ ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ನನಗೂ. ಫೋನ್ ಮಾಡಬೇಕು. ಒಂದ್ಸರಿ 7 ಗಂಟೆಗೆ ಅಪಾಯಿಂಟ್ಮೆಂಟ್ ಆದರೆ ಇನ್ನೊಂದ್ಸರಿ 8 ಗಂಟೆಗೆ ಅಪಾಯಿಂಟ್ಮೆಂಟು ಅಂತ ಹೇಳಿದ್ರು. ಗೊತ್ತಿಲ್ಲ ಏನಾಗುತ್ತೆ ಅಂತ. ಇನ್ನೂ ಹೌದು, ರಿಪೋರ್ಟ್ಸ್ ಏನು ಬಂದಿದೆ ಅನ್ನೋದನ್ನ ನಾನು ಹೇಳಲಿಲ್ಲ. ನನ್ನ ರಿಪೋರ್ಟ್ಸ್ ಬಂದ್ಬಿಟ್ಟು ಶುಗರ್ ಲೆವೆಲ್ಲು ಸ್ವಲ್ಪ ಜಾಸ್ತಿನೇ ಇದೆ. ಜಾಸ್ತಿ ಅಂತಂದರೆ 3 ಮಂತ್ಸ್ ಏನು ಈ 3 ತಿಂಗಳಿಂದ ಏನು ಎಷ್ಟು ಇದೆ ಅನ್ನೋದು ನೋಡ್ತಾರಲ್ಲ, ಚೆಕ್ ಮಾಡ್ತಾರಲ್ಲ ಬ್ಲಡ್ಡಲ್ಲಿ, ಅದನ್ನು ನೋಡಿದಾಗ ನನಗೆ ಬಂದ್ಬಿಟ್ಟು 162 ಏನೋ ಬಂದಿದೆ. 162 ಎಷ್ಟು ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ತಾಯಿದ್ರು ನಾರ್ಮಲಾಗಿ. ನಿನಗೂ ನಡಿ ಹಾಸ್ಪಿಟ್ಲಿಗೆ ತೋರಿಸ್ತೀನಿ ಅಂತ ಹೇಳಿದ್ರು. ನಾನು ಬರೋ ಪರಿಸ್ಥಿತಿನಲ್ಲಿಲ್ಲ. ನನಗೆ ಯಾಕೋ ಮನಸ್ಸು ಬೇರೆ ಚೆನ್ನಾಗಿಲ್ಲ. ನೀವು ಹೋಗಿ, ನಂಗೆ ಹಂಗೆ ಬೇಕು ಅಂತಾರೆ. ಜಯನಗರ ವಸೀನ ಆಗೋದು, ಇಲ್ಲಿಂದ ಎಷ್ಟು ದೂರ ಹೋಗಬೇಕು, ಆಗೋದಿಲ್ಲ.
ನಾನು ಇಲ್ಲೇ ವಿದ್ಯಾರಣ್ಯಪುರದಲ್ಲೂ ಒಬ್ಬರು ಇದ್ದಾರೆ ಚೆನ್ನಾಗಿ ನೋಡೋರು, ತೋರಿಸ್ಕೊಂಡ್ರೆ ಅಲ್ಲಿ ತೋರಿಸ್ಕೋತೀನಿ. ಇಲ್ಲ ನಾನು ರೆಗ್ಯುಲರಾಗಿ ನಾನು ಇಲ್ಲ ವೀಕ್ಷಾ ಹಾಸ್ಪಿಟಲ್ ಇದೆ ಅಲ್ಲಿ ತೋರಿಸ್ಕೋತಾ ಇದ್ದೀನಿ, ನನಗೆ ಆಗುತ್ತೆ ಅಂತ ಹೇಳಿದೆ. ಅದು ನನಗೆ ಸದ್ಯಕ್ಕೆ ಏನು ಆ ಥರ ಟಚ್ವುಡ್ ಏನು ಹೇಳೋದು ಬೇಡ, ಆದ್ದರಿಂದ ನೋಡೋಣ. ಸೊ ಪರಿಸ್ಥಿತಿ ಬಂದಾಗ ತೋರಿಸ್ಕೋತೀನಿ ಅಂತ ಹೇಳಿದೆ. ಶುಗರ್ ಲೆವೆಲ್ ಜಾಸ್ತಿನೇ ಇದೆ, 162 67 ಗೊತ್ತಿಲ್ಲ, ಒಟ್ಟಿನಲ್ಲಿ ಈ ಎರಡರಲ್ಲಿ ಜಾಸ್ತಿನೇ. ಆಲ್ಮೋಸ್ಟ್ ನನಗೆ 148 150 ಆ ರೌಂಡಲ್ಲಿತ್ತು. ಇವಾಗೇನೋ ಅಷ್ಟಾಗಿದೆ. ಜಾಸ್ತಿ ಕಣೆ ನಿಖಿತ, ಅದು ಹುಷಾರು ಅಂತಂದರು. ಏನು ಗೊತ್ತಾ, ಪ್ರತಿಯೊಂದು ಜವಾಬ್ದಾರಿ ಏನೇ ಆಗಲಿ ನಮ್ಮ ಮನೆಯಲ್ಲಿ ನಾನು ಎಲ್ಲದನ್ನೂ ನಾನೇ ತೊಗೊಳ್ಬೇಕು. ಸೋಮ್ಗೆ ನಾನು ಜಾಸ್ತಿ ಏನು ಟೆನ್ಷನ್ ಕೊಡೋದಾಗಲಿ ಅವ್ರಿಗೆ ಪ್ರೆಷರ್ ಕೊಡೋದಾಗಲಿ ಅದು ಮಾಡಲ್ಲ. ಯಾಕಂದರೆ ಅವ್ರು ನನಗಿನ್ನ ತುಂಬ ಸೆನ್ಸಿಟಿವು. ಅವ್ರು ಬರೀ ಹೆಂಗೆ ಅಂತಂದರೆ ಹೆಣ್ಮಕ್ಳು ಥರ ಬರೀ ಭಕ್ತಿ ಪೂಜೆ, ಆಫೀಸ್ಗೆ ಹೋದ್ಯಾ ಬಂದ್ಯಾ ಈ ಥರ ಅವರಿಗೆ ತುಂಬ ಅವ್ರಿಗೆ ಟೆನ್ಷನ್ ಕೊಡ್ತು ಅಂತಂದರೆ ಅವ್ರಿಗೆ ಎದೆನೋವು ಅಂತ ಹೇಳ್ತಾರೆ ತುಂಬಾ. ಅದಕ್ಕೆ ಅವ್ರಿಗೆ ಸ್ಟ್ರೆಸ್ ಕೊಡಲ್ಲ ನಾನು ಜಾಸ್ತಿ. ಏನೇ ಸ್ಟ್ರೆಸ್ ಇದ್ದರೂ ನಾನೇ ತೊಗೋತೀನಿ. ಆಮೇಲೆ ಒಂದೇ ಸರಿಗೆ ಎಲ್ಲ ನನಗೆ ತುಂಬ ತಡ್ಕೊಳಕ್ಕಾಗ್ತಾಯಿಲ್ಲ ಅಂದಾಗ ಮನೆಯವ್ರ ಮುಂದೆ ಜೋರಾಗಿ ಎಲ್ಲ ಬ್ಲಾಸ್ಟ್ ಮಾಡ್ತೀನಿ ಅಷ್ಟೇನೇ. ನಂದು ಅಂತಲ್ಲ, ಕೆಲವ್ರ ಮನೇಲಿ ಎಲ್ಲರ ಮನೇಲೂ ಇದೇ ಥರನೇ ಹೆಣ್ಮಕ್ಳು ಇದ್ದೇ ಇರ್ತಾರೆ. ಸೊ ಹಿಂಗೆ ಪ್ರತಿಯೊಂದು ಜವಾಬ್ದಾರಿ ನಾನೇ ತಗೊಳ್ಳೋದ್ರಿಂದ ಏನು ಮಾಡೋದಕ್ಕಾಗೋದಿಲ್ಲ. ಇದು ನನಗೆ ಇವಾಗ ಅದು ಕಂಪ್ಲೀಟ್ ಆಗೋವರೆಗೂ ಮನೆ ಕಂಪ್ಲೀಟ್ ಆಗೋವರೆಗೂ ನನಗೆ ಈ ಪ್ರೆಷರು, ಆಮೇಲೆ ಬ್ಲಡ್ಡು ಪ್ರೆಷರು, BP ಆಗಿ ಎಲ್ಲನೂ ಅದು ನಿಲ್ಲದೇ ಇರುತ್ತದೆ. ನೋಡಿ ನನ್ನದೇ ಒಂದು ಮೆಡಿಸನ್ ಬಾಕ್ಸ್ ಇದೆ ಫ್ರೆಂಡ್ಸ್. ಇದು ನಾನು ಕೆಲವೊಂದೇನು ಹೇಳ್ಕೊಳ್ಳೋದಿಲ್ಲ, ನನಗೆ ಹಂಗಿದೆ ಟಾಸ್ಕ್, ಹಂಗಿದೆ ಆ್ಯಕ್ಚುಲಿ. ಎಲ್ಲದನ್ನು ಪ್ರತಿಯೊಂದನ್ನು ಡೀಟೇಲಾಗಿ ನಾನು ತೋರಿಸ್ಕೊಳ್ಳೋಕ್ಕಾಗೋದಿಲ್ಲ. ಅಂದರೆ ಹೆಂಗೆ ಅಂತಂದರೆ ಅದೆಲ್ಲ ಶುಗರ್ದು BPದು ಅಷ್ಟೇ. ಅಂದರೆ ಬೇಸಿಕ್ ಟ್ಯಾಬ್ಲೆಟ್ ನಂದು, ಆಯಿತಾ. ಬೇಸಿಕ್ ಟ್ಯಾಬ್ಲೆಟ್ ನುಂಗುವಂಥದ್ದು ಖಾಲಿಯಾಗಿದೆ. ಮತ್ತು ನನಗೆ 25ನೇ ವರ್ಷಕ್ಕೆ ಇವಾಗಂದರೆ ಎಷ್ಟೊಂದು 13 ವರ್ಷನ 14 ವರ್ಷನ ಇನ್ನು ಬಂದರೆ ಇನ್ನು ಮುಂದಿನ ವರ್ಷ ಏಪ್ರಿಲ್ಗೆ 39 ವರ್ಷ. 25ನೇ ವರ್ಷಕ್ಕೆ ಬಂತು ಅಂದರೆ 14 ವರ್ಷ ಅಂದ್ಕೊಳ್ಳಿ. 14 ವರ್ಷದಿಂದ ಈ BP ಟ್ಯಾಬ್ಲೆಟ್ ನುಂಗ್ತಾ ಇದ್ದೀನಿ. ಸೊ ಇದು ಒಂದು ಸ್ವಲ್ಪ ಸ್ಟಾಪ್ ಮಾಡಿದೆ. ಖುಷಿ ಹುಟ್ಟೋಕ್ಕೂ ಮುಂಚೆ ಹೈ BP ಇದ್ದಿದ್ದು ಲೋ BP ಆಗಿಬಿಡ್ತು ಅಂತ ಅವಾಗ ಡಾಕ್ಟ್ರು ನನಗೆ ಅವಾಗ 1 ವರ್ಷ ತೊಗೊಳಕ್ಕೆ ಬೇಡ ಅಂತ ಹೇಳಿದರು. ಅಷ್ಟು ಬಿಟ್ಟರೆ ಕಂಟಿನ್ಯೂಸ್ ಆಗಿ ನಾನು ತೊಗೊಳ್ತಾನೇ ಇರ್ತೀನಿ. ನನ್ನ ಟ್ಯಾಬ್ಲೆಟ್ಗಳು ಬಂದು ತುಂಬಾ ಇದೆ ಅಷ್ಟೇ. ಅದು ಬಿಟ್ಟರೆ ಇನ್ಯಾವುದು ತೊಗೊಳ್ಳಲ್ಲ. ಎಮರ್ಜೆನ್ಸಿ ಅಂತಂದರೆ ಏನಾದ್ರು ಒಂದು ಸ್ವಲ್ಪ ಟ್ಯಾಬ್ಲೆಟ್ಗಳು, ಅಂದರೆ ಏನಂದರೆ ನಾನೆಲ್ಲ ನನ್ನದೇ ಒಂದು ಬಾಕ್ಸ್ ಅಂತ ಸಪ್ರೇಟಾಗಿ ಹಿಂಗೆ ಇಟ್ಕೊಂಡಿರ್ತೀನಿ. ಎಲ್ಲದನ್ನು ಹುಡ್ಕೋಕ್ಕಾಗಲ್ಲ ಟ್ಯಾಬ್ಲೆಟ್ಗಳು ಅಂತ ಹೇಳಿ 1 ತಿಂಗಳಿಗಾಗೋಷ್ಟು ಕಂಪ್ಲೀಟಾಗಿ ತಂದು ಇಟ್ಕೊಂಡ್ಬಿಡ್ತೀವಿ ಅಷ್ಟೇ. ನನ್ನದೇ ಒಂದು ಬಾಕ್ಸು, ಖುಷಿ ಮಾದೇ ಒಂದು ಬಾಕ್ಸು, ಈ ಥರ ಮಾಡಿಟ್ಕೋತೀನಿ. ಇವಾಗ ಎಲ್ಲ ಆ್ಯಕ್ಚುಲಿ ಮಿಸ್ಸಿ ಆಗಿಬಿಟ್ಟೈತೆ. ಎಲ್ಲದನ್ನು ಎಲ್ಲ ಕ್ಲೀನ್ ಮಾಡ್ಕೊಬೇಕು ಸ್ವಲ್ಪ. ನನ್ನದೇ ಒಂಥರ ಬಿಡಿ, ಹೇಳೋಂಗಿಲ್ಲ ಬಿಡೋಂಗಿಲ್ಲ. ಸೊ ಓಕೆ, ಅದು ಮಧ್ಯಾಹ್ನದ ಬಂದು ಅದೊಂದು ಸ್ವಲ್ಪ ನೈಯಿಂದ ತುಂಬ ಡಿಸಪಾಯಿಂಟ್ ಆಗಿದ್ದೀನಿ ಅಂತ ಹೇಳಿ ನನಗೆ ಇವಾಗ ಹೇಳ್ಕೊಳಕ್ಕಾಗ್ತಾಯಿಲ್ಲ. ಹೇಳ್ಕೊತೀನಿ ಖಂಡಿತ ಯಾಕೆ ಡಿಸಪಾಯಿಂಟ್ ಆಗಿದ್ದೀನಿ ಅನ್ನೋದನ್ನ ನಾನು ಹೇಳ್ತೀನಿ. ನಾನೇನು ತಪ್ಪು ಮಾಡಿದ್ದೀನಿ ಅನ್ನೋದನ್ನ, ಏನು ತಪ್ಪು ಮಾಡಿದೆ ಅನ್ನೋದನ್ನು ನಾನು ಖಂಡಿತ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಹೇಳಬೇಕು ಅಂತಂದಾಗ ನಾನು ಅದನ್ನು ಶೇರ್ ಮಾಡ್ಕೋತೀನಿ. ಇವತ್ತಂತೂ ಹೇಳ್ಕೊಳ್ಳೋ ಪರಿಸ್ಥಿತಿನಿಲ್ಲ, ತುಂಬ ಬೇಜಾರಲ್ಲೇ ಇದ್ದೀನಿ, ಸಿಕ್ಕಾಬಿಟ್ಟೆ ಬೇಜಾರಲ್ಲಿದ್ದೀನಿ. ಸೊ ಅದರಿಂದ ಸಿಗೋಣ ಮತ್ತೆ ನಮ್ಮ ವ್ಲಾಗ್ಲಿ. ಆ್ಯಕ್ಚುಲಿ ಬಂದು ಪರಿ ಬೇಡ ಮಗಳೇ, ಬಾ ಈ ಕಡೆ, ಇಲ್ಲಿ ಬಾರಿ, ಇಲ್ಲಿ ಅಮ್ಮ ಬಾ ಮಗಳೇ, ನನ್ನ ಮಗಳು ಎಲ್ಲಿ, ಬಾರಿ ಮಗಳೇ, ಓಡಿ ಬಾ ಮಗಳೇ, ನನ್ನ ಮಗಳು ಓಡಿ ಬಾ ಶಾಮಿ, ಹೋಗು ಅಂತ ರಾಶಾಗಿ ಆಡ್ತಾವಳೆ. ಸೋಮ ಇದ್ದಿದ್ದು ಅಪ್ಪ ಅಮ್ಮನ ಇವಾಗ ಅವ್ರು ಯಾವಾಗಲೂ ಹೆಂಗೆ ಅಂತಂದರೆ ಕರ್ಕೊಬಂದಮೇಲೆ ಹಾಸ್ಪಿಟಲೆಲ್ಲ ತೋರಿಸಿ ವಾಪಸ್ ಕರ್ಕೊಂಡು ಹೊಟ್ಟೋಗ್ಬಿಡ್ತಾರೆ ಯೂಶಲಿ. ಇವತ್ತು ಲೇಟ್ ಆಯ್ತಲ್ಲ ಹಾಸ್ಪಿಟಲ್ಗೆ ಹೋಗೋದು, ಇವಾಗ ಬಂದು ಡೈರೆಕ್ಟ್ ಹಂಗೆ ಕರ್ಕೊಂಡು ಹೋಗ್ಬಿಡ್ತೀನಿ ಊರಿಗೆ ಅಂತ ಹೇಳಿದ್ರು. ಯಾಕಂದರೆ ಕರ್ಕೊಂಡು ಹೋಗ್ಬಿಟ್ರೆ ಬಿಟ್ಟು ಬೆಳಗ್ಗೆನೇ ಎದ್ದು ಅವ್ರು 6 ಗಂಟೆ 5:15 6 ಗಂಟೆಗೆ ಎದ್ದು ಇಲ್ಲಿಗೆ ಬಂದರೆ 8 ಗಂಟೆ ಅಷ್ಟೊಂದು ರೀಚ್ ಆಗ್ತಾರೆ. ಅದಕ್ಕೋಸ್ಕರ ಅಂದರು. ಆಮೇಲೆ ಟ್ಯಾಬ್ಲೆಟ್ ಎಲ್ಲ ತೊಗೊಳ್ಬೇಕಾಗಿತ್ತಲ್ಲ. ಸೊ ಇಲ್ಲ, ಆಮೇಲೆ ಅದನ್ನು ಇನ್ನೊಬ್ರಿಗೆ ನೀವು ತೊಗೊಂಡೋಗಿ ಅಂತ ಹೇಳ್ಬಿಟ್ಟು ಯಾರು ಹೋಗ್ತಾರೋ ಅವ್ರಿಗೆ ಕೊಟ್ಟು ಕಳಿಸ್ಬೇಕು. ಸೊ ಅದಕ್ಕೆ ಬೇಡ, ಇನ್ನೇನು ಬೆಳಗ್ಗೆನೇ ನೋಡ್ಕೊಂಡ್ರಾಗುತ್ತೆ ಬಿಡಿ, ಹೊತ್ತಿನಂತೆ ಕರ್ಕೊಂಡು ಹೋಗ್ರಂತೆ ಅಂತ ಹೇಳಿದ್ವಿ. ಸೊ ಅದರಿಂದ ಅಪ್ಪ ಅಮ್ಮ ಆಮೇಲೆ ಬರ್ತಾರೆ, ಅಂದರೆ ನೋಡೋಣ ವ್ಲಾಗ್ ಏನಾಗುತ್ತೆ ಏನಂತ ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಓಕೆನಾ? ಸೊ ಸದ್ಯಕ್ಕೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಸ್ವಲ್ಪ ವ್ಲಾಗ್ ಎಂಡ್ ಮಾಡಿಬಿಟ್ಟು ನಾನು ಕೂಡ ಸ್ವಲ್ಪ ರೆಸ್ಟ್ ಮಾಡಬೇಕು ಅದಕ್ಕೋಸ್ಕರ. ಸೊ ಸಿಗೋಣ ಮತ್ತೆ ಇನ್ನೊಂದು ವ್ಲಾಗಲ್ಲಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ. ಥ್ಯಾಂಕ್ ಯು.